ಚಳ್ಳಕೆರೆ ಇಒ ಮೇಲೆ ಬಿಜೆಪಿ ಮುಖಂಡನಿಂದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರೇ ಪ್ರಮುಖ ಆರೋಪಿ ಮೆರವಣಿಗೆ ನಡೆದಿದೆ. ಮೆಡಿಕಲ್ ಟೆಸ್ಟ್ಗೆ ಮೆರವಣಿಗೆಯಲ್ಲಿ ಹೋಗಿದ್ದಾರೆ ಆರೋಪಿ. ಏನೋ ಸಾಧನೆ ಮಾಡಿಬಿಟ್ರಲ್ಲ, ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡಿದ್ದು. ಸೊ ಹೀಗಾಗಿ ಮೆರವಣಿಗೆ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಇಂಥದ್ದಕ್ಕೆಲ್ಲ ಪ್ರೋತ್ಸಾಹಿಸಿನೇ ನಮ್ಮ ಸಮಾಜ ಹಿಂಗಾಗ್ತಾ ಇರೋದು. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ, ಆ ವ್ಯಕ್ತಿಯನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಲಾಗಿದೆ. ಪೊಲೀಸ್ ಜೀಪ್ನಲ್ಲಿ ಕೂರದಂತ ಸೂರನಹಳ್ಳಿ ಶ್ರೀನಿವಾಸ್ ಮೂಕ ಪ್ರೇಕ್ಷಕರಾಗಿದ್ರು. ಚಳ್ಳಕೆರೆ ಪೊಲೀಸರು ಸ್ಥಳದಲ್ಲಿದ್ರು. ಚಳ್ಳಕೆರೆ ಸಿಪಿಐ, ಮೊಳಕಾಲ್ಮೂರು ಸಿಪಿಐ ಉಮೇಶ್, ತಾಲೂಕು ಆಸ್ಪತ್ರೆಗೆ ಮೆರವಣಿಗೆ ಮೂಲಕ ಆರೋಪಿ ಆಗಮಿಸಿದ್ದಾರೆ. ಬಿಜೆಪಿ ಮುಖಂಡ ಸೂರನಹಳ್ಳಿ ಶ್ರೀನಿವಾಸ್ ದರ್ಪ ಇದು. ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿದ್ರು ಪೊಲೀಸರು. ಇದು ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಆಗಿರುವಂತದ್ದು. ಅದು ನೀವು ಕೂಡ ಸರ್ಕಾರಿ ಅಧಿಕಾರಿಗಳೇ. ಇಂಥವ್ರನ್ನೆಲ್ಲ ಹಿಂಗೆ ಪ್ರೋತ್ಸಾಹಿಸಿನೇ ಈ ರೀತಿಯಾದಂತ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರುವಂತದ್ದು. ಈ ಬಿಜೆಪಿ ಮುಖಂಡನಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಹಲ್ಲೆಯನ್ನ ಮಾಡ್ಲಿಕ್ಕೆ? ಅದು ಆತನನ್ನ ಬಂಧಿಸ್ಲಿಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡುವಂತ ಪರಿಸ್ಥಿತಿ ಇತ್ತು ಸರ್ಕಾರಿ ವಲಯದಲ್ಲಿ. ನೋಡಿ, ನಿಮ್ಗೆ ತೋರಿಸ್ತಾ ಇದೀವಿ. ಏನೋ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ಈ ವ್ಯಕ್ತಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಮೆರವಣಿಗೆ ಅನ್ಕೋಬೇಡಿ. ಅಲ್ಲಿರುವಂತ ಇಒ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಇವರು. ಚಳ್ಳಕೆರೆ ಇಒ ಮೇಲೆ ಶ್ರೀನಿವಾಸ್, ಚಳ್ಳಕೆರೆ ಇಒ ಅವ್ರ ಮೇಲೆ ಶ್ರೀನಿವಾಸ್ ಹಲ್ಲೆ ಮಾಡಿದ್ರು. ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಚಳ್ಳಕೆರೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗಿತ್ತು. ಆಸ್ಪತ್ರೆಗೆ ಹೋಗುವ ವೇಳೆ ನೂರಾರು ಅಭಿಮಾನಿಗಳು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ. ಯಥಾ ರಾಜ ತಥಾ ಪ್ರಜಾ. ನಾಯಕ ಹಿಂಗೆ ಅಂದ್ರೆ ಅವ್ರ ಹಿಂಬಾಲಕರು ಇನ್ನೆಂಗಿರ್ತಾರೆ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರು. ವಿನಾಯಕ್, ಏನೋ ಗನಂದಾರಿ ಕೆಲಸ ಮಾಡಿ ಏನೋ ಸಾಧನೆ ಮಾಡಿರೋರ್ ತರ ಮೆರವಣಿಗೆ ಮಾಡ್ಕೊಂಡ್ ಬಂದಿದಾರಲ್ಲ, ಏನ್ ಸೂಚಿಸುತ್ತೆ ಇದು ಅಂತ? ಯಥಾ ರಾಜ ತಥಾ ಪ್ರಜಾ. ನಾಯಕ ಹೆಂಗೋ ಆತರ ಹಿಂಬಾಲಕರು ಹಂಗೆ ಇದಾರೆ ಅಷ್ಟೇ. ಪೃಥ್ವಿರಾಜ್, ಏನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಇಒ, ತಾಲೂಕ್ ಪಂಚಾಯತಿ ಇಒ ಮಡಗಿನ ಬಸಪ್ಪ ಏನಿದ್ದಾರೆ, ಇವರ ಮೇಲೆ ನಿನ್ನೆ ಬಿಜೆಪಿ ತಾಲೂಕು ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಅವರಿಂದ ಹಲ್ಲೆ ಆಗಿರುವಂತದ್ದು. ಹಲ್ಲೆ ಆದಂತ ಸಂದರ್ಭದಲ್ಲಿ ಅವರ ಹಲ್ಲೆಯನ್ನ ಖಂಡಿಸಿ ತಾಲೂಕು ಪಂಚಾಯತಿಯಲ್ಲಿ ಏನು ಪಿಡಿಒಗಳು, ಸರ್ಕಾರಿ ನೌಕರರು ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಶಿಕ್ಷೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತ ಡಿವೈಎಸ್ಪಿ ಶ್ರೀಧರ್ ಮತ್ತು ಸಿಪಿಐ ತಿಪ್ಪೇಸ್ವಾಮಿ ಅವರು ಕೂಡ ಅವ್ರನ್ನ ದೂರು ದಾಖಲಿಸಿಕೊಂಡು ಅವ್ರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರನ್ನ ಏನು FIR ದಾಖಲಾದ ಬಳಿಕ ಅವ್ರನ್ನ ಕಾನೂನು ಪ್ರಕಾರ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವ್ರನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಅವ್ರನ್ನ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡಂತ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಪೊಲೀಸರ ಇಷ್ಟೆಲ್ಲ ಹಲ್ಲೆ ಎಲ್ಲ ಆಗಿದೆಯಲ್ಲ, ಚಿತ್ರದುರ್ಗದ ಜಿಲ್ಲಾ ಬಿಜೆಪಿಯವರು ಏನ್ ಕ್ರಮ ಕೈಗೊಂಡಿದ್ದಾರೆ ಈ ತಾಲೂಕು ಅಧ್ಯಕ್ಷನ ಮೇಲೆ? ಯಾಕೆಂದ್ರೆ ರಾದ್ದಾಂತ ಮಾಡಿ ಸರ್ಕಾರಿ ಅಧಿಕಾರಿ ಕೆಲಸವನ್ನ ನಿರ್ವಹಿಸುವಂತ ಸಂದರ್ಭದಲ್ಲಿ ಹೋಗಿ ಹಲ್ಲೆ ಮಾಡಿರೋದು ಇವರು. ಈ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಇವರೇನು ಅಡ್ಡಿಪಡಿಸಿ ಅವರ ಮೇಲೆ ಗುಂಡಾವರ್ತನೆ ತೋರುವಂತ ಸಂದರ್ಭದಲ್ಲಿ ಈವರೆಗೂ ಕೂಡ ತಾಲೂಕು ಬಿಜೆಪಿ ಘಟಕ ಆಗಿರ್ಬೋದು, ಜಿಲ್ಲಾ ಘಟಕ ಆಗಿರ್ಬೋದು, ಅವ್ರ ಮೇಲೆ ಯಾವುದೇ ಶಿಸ್ತು ಕ್ರಮವನ್ನ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಈವರೆಗೂ ಕೂಡ ಎಲ್ಲೂ ಕೂಡ ನೀಡಿಲ್ಲ. ಅದು ಎಲ್ಲ ಒಂದ್ ಕಡೆ ಇವರ ಸರ್ಕಾರ ಇದೆ, ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂತ ಧೋರಣೆ ಇಲ್ಲಿ ಎದ್ ಕಾಣ್ತಿರೋಂಥದ್ದು. ಅದರ ನಿಟ್ಟಿನಲ್ಲಿನೇ ನಿನ್ನೆ ಅಷ್ಟೊಂದು ದೊಡ್ಡದಾಗಿ ಮಾತಾಡ್ತೀನಿ ವಿನಾಯಕ್ ನಿಮ್ಮನ್ನ. ಚಳ್ಳಕೆರೆ MLA ಆಗಿರುವಂತ ರಘುಮೂರ್ತಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ರಘುಮೂರ್ತಿ ಸರ್, ನಮಸ್ಕಾರ. ಇಒ ಮೇಲೆ ದರ್ಪವನ್ನ ತೋರಿರೋದು, ಅದು ಹಲ್ಲೆ ಮಾಡಿದ್ದಾರೆ ಸೂರನಹಳ್ಳಿ ಶ್ರೀನಿವಾಸ್ ಅನ್ನುವಂಥವ್ರು. ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಬೇರೆ ಮೆರವಣಿಗೆ ಬೇರೆ ಮಾಡ್ಲಾಗಿದೆ. ಏನ್ ಹೇಳಿಕ್ ಬಯಸ್ತೀರಾ? ಇಂಥದ್ದು ಇನ್ನೇ ರೀತಿಯಾಗಿ ಪ್ರೋತ್ಸಾಹಿಸ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ ನಮ್ಮ ಸಮಾಜ? ನೋಡಿ, ಈಗ ಎಲ್ಲ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು. ಈಗ ರಾಜ್ಯದಲ್ಲಿ ನಮ್ ಸರ್ಕಾರ ಬಿಜೆಪಿ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಂತ ಹೇಳಿ ಒಬ್ಬ ಬಿಜೆಪಿ ಮಂಡಲ ಅಧ್ಯಕ್ಷ, ಜನಪ್ರತಿನಿಧಿ ಅಲ್ಲ, ಪಕ್ಷದ ಒಬ್ಬ ಅಧ್ಯಕ್ಷ ಈ ರೀತಿಯಾಗಿ ಆಫೀಸಿಗೆ ನುಗ್ಗಿ ಒಬ್ಬ ಸಾರ್ವಜನಿಕವಾಗಿ ಕಾರ್ಯಾಂಗ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಒಬ್ಬ ಗೆಜಿಟೆಡ್ ಆಫೀಸರ್ ಮೇಲೆ ಹಲ್ಲೆ ಮಾಡಿದ್ರೆ ಈ ಸರ್ಕಾರ ಯಾವ ದಿಕ್ಕಿನ ನಡೆದಿದೆ ಅಂತ ತಿಳ್ಕೋಬೇಕು. ಈ ಪಕ್ಷ ಎಂತ ಕಾರ್ಯಕರ್ತನ, ಎಂತ ಜನ ಗೂಂಡಾಗಿರಿ ಬೆಳೆಸಂತ ಸರ್ಕಾರ ಅಂತ ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿದೆ. ಇದು ನೋಡಿದ್ರೆ ಕ್ರಮ ಕೈಗೊಳ್ಳದೆ ಹೋದ್ರೆ ಇಂಥದ್ದನ್ನ ಪ್ರೋತ್ಸಾಹಿಸದಂತೆನೇ ಆಗದು ಅವ್ರ ಪಕ್ಷದಲ್ಲಿ. ಅಕಸ್ಮಾತ್ ಇವ್ರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ
ಖಂಡಿತವಾಗ್ಲೂ ಕೂಡ. ಯಾಕೆ ನಾವು ನಿನ್ನೆಯಿಂದನೂ ಮಾಡ್ತೀವಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೇಳ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಕೇಳ್ತೀವಿ, ಸೂಪರಿಂಟೆಂಡೆಂಟ್ ಪೊಲೀಸರಿಗೆ ಹೇಳ್ತೀವಿ. ನೀವು ಒಬ್ಬ ಅಧಿಕಾರಿಗೆ ಈ ತರ ಆದ್ರೆ ಕಾರ್ಯಾಂಗ ವ್ಯವಸ್ಥೆನಲ್ಲಿ ಯಾರು ಇದ್ ಮಾಡ್ಬೇಕಾಯ್ತು? ಅಧಿಕಾರಿ ತಪ್ಪು ಮಾಡಿದ್ರೆ. ಇನ್ನೂ ಒಂದು ಅದರಲ್ಲಿ KDP ಸದಸ್ಯನ ಮೀಟಿಂಗ್ ಕರೆದಿಲ್ಲ ಅಂತ ಹೇಳ್ಬಿಟ್ಟು ಯಾರು ತಾಲೂಕು ನಮ್ಮ ಇಒ ಮೇಲೆ ಮಾಡಿದಾಗ KDP ಸದಸ್ಯರು ಈಗಿನ ಸಂದರ್ಭದಲ್ಲಿ ಅಕಸ್ಮಾತ್ ಕಾಂಗ್ರೆಸ್ ಸದಸ್ಯರು ಆ ಟೈಮ್ ನಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದೇ ಆಗಿದ್ದಲ್ಲಿ ಇದನ್ನ ವಿಧಾನಸಭೆಯಲ್ಲೇ ಚರ್ಚೆ ಮಾಡ್ಬಿಟ್ಟಿರೋರು. ಕಾಂಗ್ರೆಸ್ ನಾವು ಸೆಷನ್ ಇದೆ, ನಾನು ಸ್ಪೀಕರ್ಗೆ ನೋಟಿಸ್ ಕೊಟ್ಟಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರು ನೋಟಿಸ್ ಕೊಟ್ಟಿದ್ದಾರೆ, ವಿಧಾನ ಪರಿಷತ್ ಅಲ್ಲಿ ನಮ್ಮ BK ಹರಿಪ್ರಸಾದ್ ಸಾರು ಕೊಟ್ಟಿದ್ದಾರೆ, ಎಲ್ಲ ಸ್ಪೀಕರ್ ಎಲ್ಲ ಕೊಟ್ಟಿದ್ದೀವಿ. ಇದಿಷ್ಟಕ್ಕೆ ನಿಲ್ಲದಿಲ್ಲ ಇದು. ಯಾಕಂದ್ರೆ ನಮ್ದು ವಿರೋಧ ಪಕ್ಷ ಇದ್ದನ್ನು ಕೂಡ ನೋಡಿ ಟ್ರಾನ್ಸ್ಫರ್ ಮಾಡಿದ್ರು ಅವರೇನೆ, ಚರ್ಚೆ ಮಾಡಿ ಸರ್ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ. ಈ ರೀತಿಯಾಗಿ ಬಿಡ್ತಾ ಹೋಗ್ಬಾರ್ದು. ಯಾರೇ ಆಗ್ಲಿ, ಯಾವ ಪಕ್ಷದವರೇ ಆಗ್ಲಿ, ತಪ್ಪು ಅಷ್ಟೇ. ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ದೇವಸ್ಥಾನದಲ್ಲಿ ಜೋರಾಗಿ